ಭಾರತ ಫ್ರಾನ್ಸ್ ರಕ್ಷಣಾ ಸಹಕಾರ ಬೆಂಗಳೂರಿನಲ್ಲಿ ನಾಳೆ 6ನೇ ದ್ವಿಪಕ್ಷೀಯ ಸಭೆ. ಕೈಗಾರಿಕಾ ವಲಯದ ಸಹಕಾರ ವೃದ್ಧಿಸುವ ಬಗ್ಗೆ ಚರ್ಚೆ. ಬಾಂಗ್ಲಾದೇಶ ಪ್ರಧಾನಿ ತಾರಿಕ್ ಪದಗ್ರಹಣ ಕಾರ್ಯಕ್ರಮ. ಭಾರತ ಪ್ರತಿನಿಧಿಯಾಗಿ ಪಿಎಂ ಮೋದಿ ಬದಲಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭಾಗಿ. ವಿದೇಶಾಂಗ ಇಲಾಖೆ ಸ್ಪಷ್ಟನೆ. ಮಹಾರಾಷ್ಟ್ರದಲ್ಲಿ ತಾರಕಕ್ಕೇರಿದ ಶಿವಾಜಿ ಟಿಪ್ಪು ಸುಲ್ತಾನ್ ವಿವಾದ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಘರ್ಷಣೆ. ಪುಣೆಯಲ್ಲಿ ಕಲ್ಲು ತೂರಾಟ, 9 ಮಂದಿಗೆ ಗಾಯ. ವಿದೇಶದಿಂದ ಭಾರತಕ್ಕೆ ಚಿನ್ನ ತರುವವರಿಗೆ ಇದು ಸಿಹಿ ಸುದ್ದಿ. ಮೌಲ್ಯ ಮಿತಿ ತೆಗೆದುಹಾಕಿದ ಕೇಂದ್ರ ಸರ್ಕಾರ. ಮಹಿಳೆಯರು 40 ಗ್ರಾಂ, ಪುರುಷರಿಗೆ 20 ಗ್ರಾಂ ಚಿನ್ನ ತರುವ ಅವಕಾಶ. ಬಂಗಾರದ ಧಾರಣೆ ಭಾರಿ ಏರಿಕೆ ಕಾಣುತ್ತಿರುವ ಹಿನ್ನೆಲೆ ಈ ನಿರ್ಧಾರ. ಬಿಕ್ಲು ಶಿವ ಕೊಲೆ ಪ್ರಕರಣ ಫೆಬ್ರವರಿ 21ರವರೆಗೆ ಭೈರತಿ ಪೃಥ್ವಿರಾಜ್ ಸಿಐಡಿ ವಶಕ್ಕೆ. ಆರೋಪಿ ಬಿಜೆಪಿ ಶಾಸಕರ ನಿವಾಸಕ್ಕೆ ಬಿಜೆಪಿ ನಾಯಕರು ಭೇಟಿ. ಕುಟುಂಬಸ್ಥರೊಂದಿಗೆ ಮಾತುಕತೆ. ದಕ್ಷಿಣ ಕನ್ನಡ ಸೇರಿದಂತೆ ಕರಾವಳಿಯಲ್ಲಿ ಕೋಮುವಾದ ಪರಿಣಾಮ. ಬಂಡವಾಳ ಹೂಡಿಕೆಗೆ ಉದ್ಯಮಿಗಳು ಹಿಂದೇಟು. ಕರಾವಳಿಯ ರಕ್ತ ಕಣ್ಣೀರು ಪುಸ್ತಕ ಬಿಡುಗಡೆ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ರಷ್ಯಾದಲ್ಲಿ ಎಂಬಿಬಿಎಸ್ ಪ್ರವೇಶ ಮತ್ತು ಉದ್ಯೋಗದ ಭರವಸೆ. 37 ಅಭ್ಯರ್ಥಿಗಳಿಂದ 75 ಲಕ್ಷ ರೂಪಾಯಿ ವಂಚನೆ. ಆರೋಪಿ ವೈದ್ಯ ಸೂರಜ್ ಅಶೋಕ್ ವಿರುದ್ಧ ಪ್ರಕರಣ ದಾಖಲು. ಬೆಳಗಾವಿ ಕಾಡೆ ಬಜಾರ್ ಪೊಲೀಸರಿಂದ ತನಿಖೆ ಮುಂದುವರಿಕೆ. ಟಿವಿ ನೋಡುವುದು ಕಡಿಮೆ ಮಾಡುವಂತ ತಾಯಿ ಬೈದಿದ್ದಕ್ಕೆ 7ನೇ ತರಗತಿ ಬಾಲಕಿ ಆತ್ಮಹತ್ಯೆ. ಚಿಕ್ಕಮಗಳೂರು ಜಿಲ್ಲೆಯ ಸುಪ್ರೀತಾ ಮೃತ ದುರ್ದೈವಿ. ತನ್ನದೇ ವೇಲಿಂದ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣು. ಬಾಂಗ್ಲಾದೇಶದಲ್ಲಿ ರಾಜಕೀಯ ಬದಲಾವಣೆ. ಭಾರತ ಜೊತೆ ಹೊಸ ಸಂಬಂಧಕ್ಕೆ ಬಾಂಗ್ಲಾ ಸಿದ್ಧ. ತಾರಿಕ್ ಸಲಹೆಗಾರ ಹುಮಾಯೂನ್ ಹೇಳಿಕೆ. ಟಿ20 ವಿಶ್ವಕಪ್ ಭಾರತ ವಿರುದ್ಧ ಪಾಕಿಸ್ತಾನಕ್ಕೆ ಹೀನಾಯ ಸೋಲು. ಇದಕ್ಕಿಂತ ಪಂದ್ಯ ಬಹಿಷ್ಕರಿಸಿದ್ರೆ ಚೆನ್ನಾಗಿತ್ತು ಎಂದು ಮೂದಲಿಸಿದ ಪಾಕ್ ಮಾಜಿ ಸ್ಪಿನ್ನರ್ ಡ್ಯಾನಿಶ್ ಕನೇರಿಯಾ.